ಅವನಿಗದಾರು ಸರಿಸಾಟಿ ಇಲ್ಲ. ಮಂತ್ರಿ, ಮಹಾಪ್ರಭು. ಸೇನಾಧೀಕ್ಷರೇ, ಮಹಾಪ್ರಭು. ತ್ರಿಭುವನಕ್ಕೆ ಮಿಗಿಲೆನಿಪ ವೈಭವದಿ ಮುದಗೊಂಡು ಆ ತ್ರಿಭುವನಕ್ಕೆ ಬಿಗಿಲೆನಿಪ ವೈಭವದಿ ಮುದಗೊಂಡು ಮೆರವಿ ಈ ಬಲರಾಮ ದೇವನಿಗೆ ಅದಾರು ಸೋಟಿ ಆರು ಸೋಟಿಯನಗೆ ಜಗದಳರ್ ಆರು ಸೋಟಿಯನಗೆ ಆರು ಸೋಟಿಯನಗೆ ಆರು ಸೋಟಿಯನಗೆ ಜಗದಳರ್ ಆರು ಸೋಟಿಯನಗೆ ಆರು ಸೋಟಿಯನಗೆ ತ್ರಿಭುವನದೊಳಗೆ ಮಿಗಿಲಲ್ಲಿ ಶಿಲ್ಪ ಕಳಶತ್ರುಗ ರಂಜಿಪರೆ ತ್ರಿಭುವನದೊಳಗೆ ಮಿಗಿಲಲ್ಲಿ ಶಿಲ್ಪ ಕಳಶತ್ರುಗಳ ರಂಜಿಪರೆ ಅಡಿಯಲ್ಲಿ ಮೆಟ್ಟಿ ನಡೆಗಿಪೆ ಜಗವ ಅಡಿಯಲ್ಲಿ ಮೆಟ್ಟಿ ನಡೆಗಿಪೆ ಜಗ ರುಂಡ ಮುಂಡಗಳ ಖಂಡಿಸಿಬಿಟ್ಟು ಆರು ಸೋಟಿಯನಿಗೆ ಜಗದಳರ್ ಆರು ಸೋಟಿಯನಿಗೆ ಆರು ಸೋಟಿಯನಿಗೆ ದುರುಳನ್ನೆಲ್ಲ ಕೋಲಲ್ಲಿ ಮೆಟ್ಟಿ ದುರುಳನನ್ನೆಲ್ಲ ಕೋಲಲ್ಲಿ ಮೆಟ್ಟಿ ನಳರಾಜನ ಕರದಲ್ಲಿ ನಾನ ದುರುಳರನ್ನೆಲ್ಲ ಕೋಲಲ್ಲಿ ಮೆಟ್ಟಿ ನಳರಾಜನ ಕರದಲ್ಲಿ ನಾನ ದೊರೆಯಲ್ಲಿ ಬಾಳುವ ವೈಭವದಿ ದೊರೆಯಲ್ಲಿ ಬಾಳುವ ವೈಭವದಿ ಬೆರೆಯುವ ಸಿರಿಯಲ್ಲಿ ಸುರಪತಿ ಮೀರಿಸೆ ಬೆರೆಯುವ ಸಿರಿಯಲ್ಲಿ ಸುರಪತಿ ಮೀರಿ ಆರು ಸೋಟಿಯನಿಗೆ ಜಗದಳರ್ ಆರು ಸೋಟಿಯನಿಗೆ ಆರು ಸೋಟಿಯನಿಗೆ ಮಂತ್ರಿ, ಮಹಾಪ್ರಭು. ಸೈನ್ಯಾಧೀಕ್ಷರೇ, ಮಹಾಪ್ರಭು. ಮಂತ್ರಿ, ಮಹಾಪ್ರಭು. ನಮ್ಮ ರಾಜ್ಯ ಭಾರದ ಕ್ರಮವು ಯಾವ ರೀತಿಯಲ್ಲಿರುವ ಅದನ್ನು ತಿಳಿಸಿ. ಅಪ್ಪಣ ಮಹಾಪ್ರಭು. ರಾಜಿಸೋವರ ಕೆಲ ಜನರು ರಾಜ್ಯ ಧರ್ಮ ವೀರ ದೇಹರು. ಮಹಾಪ್ರಭು. ಮಂತ್ರಿ, ರಾಜಿಸೋವರ ಕೆಲ ಜನರು ರಾಜ್ಯ ಧರ್ಮ ವೀರ ದೇಹರು. ರಾಜ 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 ತೇಜ. ಮಹಾಪ್ರಭು. ಮಂತ್ರಿ, ರಾಜ 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 ತೇಜ ರಾಜ್ಯ ಧರ್ಮ ವೀರ ದೇಹರು. ರಾಜಿಸೋವರ ಕೆಲ ಜನರು ರಾಜ್ಯ ಧರ್ಮ ವೀರ ದೇಹರು. ಮಹಾಪ್ರಭು. ಮಂತ್ರಿ, ಬ್ರಹ್ಮ ವೈಷ್ಣ ಶೂದ್ರರಲ್ಲ ಬಿಡದೇನೆ ಮನೆ ಭಜಿಸುತ್ತಿರುವರು. ಮಹಾಪ್ರಭು. ಮಂತ್ರಿ, ಬ್ರಹ್ಮ ವೈಷ್ಣ ಶೂದ್ರರಲ್ಲ ಬಿಡದೇನೆ ಮನೆ ಭಜಿಸುತ್ತಿರುವರು. ಅರುಷದಿಂದ ಕೇಳು ರಾಜನ. ಮಹಾಪ್ರಭು. ಮಂತ್ರಿ, ಅರುಷದಿಂದ ಕೇಳು ರಾಜನೇ ಸರಸಾದಿಂದ ಬೇಳ್ವೆ ನಾನು. ರಾಜಿಸೋವರ ಕೆಲ ಜನರು ರಾಜ್ಯ ಧರ್ಮ ವೀರ ದೇಹರು. ಪ್ರಭು. ಮಂತ್ರಿ, ನಮ್ಮ ರಾಜ್ಯದಲ್ಲಿ ಸರಿಯಾಗಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ನಮ್ಮ
ರಾಜ ಸುಖ ಸಂತೋಷದಿಂದರು ಮತ್ತೇನಪ್ಪಣೆ? ಬೇಷ್, ಬಹಳ ಸಂತೋಷವಾಯಿತು. ಈ ಪೀಠದಲ್ಲಿ ಮಂಡಿಸಿರಿ. ಅಪ್ಪಣೆ ಮಹಾಪ್ರಭು. ಸೇನಾಧಿಪತಿಗಳೇ. ಮಹಾಪ್ರಭು. ಬೇಳೈ ಸೈನ್ಯಾಧಿನಾಥಾನೆ ನಮ್ಮ ಸೈನ್ಯದ ರೀತಿಯ ಬೇಳೈ ಸುತ್ತಲ್ ಬೇಳೈ ಸೈನ್ಯಾಧಿನಾಥಾನೆ ನಮ್ಮ ಸೈನ್ಯದ ರೀತಿಯ ಬೇಳೈ ಸುತ್ತಲಿರುತ್ತಿಹ ಶತ್ರು ರಾಜರ ಸುತ್ತಲಿರುತ್ತಿಹ ಶತ್ರು ರಾಜರು ಕಪ್ಪ ಕಾಣಿಕೆ ಒನ್ನೊಪ್ಪಿಸುವರೇ ಬೇಳೈ ಸೈನ್ಯಾಧಿನಾಥಾನೆ ನಮ್ಮ ಸೈನ್ಯದ ರೀತಿಯ ಬೇಳೈ. ಸೇನಾಧೀಕ್ಷರೇ, ಮಹಾಪ್ರಭು. ನಮ್ಮ ಸೈನ್ಯವು ಯಾವ ರೀತಿಯಲ್ಲಿರುವುದು ಅದನ್ನು ತಿಳಿಸಿ. ಕೇಳೈ ಗೋಪಾಲನೆ ಸೈನ್ಯದ ಪರಿಯನ್ನು ಕೇಳೈ ಗೋಪಾಲನೆ. ಕೇಳೈ ಗೋಪಾಲನೆ ಸೈನ್ಯದ ಪರಿಯನ್ನು ಕೇಳೈ ಗೋಪಾಲನೆ. ಶತ್ರು ಸೈನ್ಯವು ಒತ್ತಿದಾಪಲು ಈಗಲೆಯಿಂದ ಸಾಹಸಗೈವೆ. ಶತ್ರು ಸೈನ್ಯವು ಮುತ್ತಿದಾಪಲು ಈಗಲೇ ಎಂದರೆ ಸಾಹಸಗೈ. ಅದಮರ ಉದರದ ಕರುಳನ್ನು ಬಗೆದು ಅದಮರ ಉದರದ ಕರುಳನ್ನು ಬಗೆದು ಅದಮರ ಉದರದ ಕರುಳನ್ನು ಬಗೆದು ಅದಮರ ಉದರದ ಕರುಳನ್ನು ಬಗೆದು ಕೇಳೈ ಗೋಪಾಲನೆ ಸೈನ್ಯದ ಪರಿಯನ್ನು ಕೇಳೈ ಗೋಪಾಲನೆ. ಕಂಡರ ಗೆರಿಯ ಮಂಡದ ಚಂಡ ನಾಡುವಲ್ಲಿ ಸಂತಸದೆ. ಕಂಡದ ಗೆರಿಯ ಮಂಡದ ಚಂಡ ನಾಡುವಲು ಸಂತಸದೆ. ಅದಮರ ಉದರದ ಕರುಳನ್ನು ಬಗೆದು ಅದಮರ ಉದರದ ಕರುಳನ್ನು ಬಗೆದು ಅದಮರ ಉದರದ ಕರುಳನ್ನು ಬಗೆದು ಅದಮರ ಉದರದ ಕರುಳನ್ನು ಬಗೆದು ಕೇಳೈ ಗೋಪಾಲನೆ ಸೈನ್ಯದ ಪರಿಯನ್ನು ಕೇಳೈ ಗೋಪಾಲನೆ. ಮಹಾಪ್ರಭು, ನಮ್ಮ ಸೈನ್ಯವು ಪರಶತ್ರುಗಳನ್ನು ಜಯಿಸಿ ಅವರಿಂದ ಕಪ್ಪ ಕಾಣಿಕೆಗಳನ್ನು ಸಂಗ್ರಹಿಸಿ ತಮ್ಮ ಭಂಡಾರಕ್ಕೆ ಅರ್ಪಿಸುತ್ತಿರುವರು. ಮತ್ತೇನಪ್ಪಣೆ? ಬೇಷ್, ಬಹಳ ಸಂತೋಷವಾಯಿತು. ಈ ಪೀಠದಲ್ಲಿ ಮಂಡಿಸಿರಿ. ಮಂತ್ರಿಯೇ, ಮಹಾಪ್ರಭು. ಸೇನಾಧಿಪತಿಗಳೇ, ಉಜ್ಜಬಲ ಶೌರ್ಯದಿ ಮೆರೆಯುವ ಎನಗೆ ಸಮಾನರ ಹರಿಹರು ಧರೆಯೊಳಗೆ ಸರಿ ಸಮರು. ಉಜ್ಜಬಲ ಶೌರ್ಯದಿ ಮೆರೆಯುವ ಎನಗೆ ಸಮಾನರ ಹರಿಹರು ಧರೆಯೊಳಗೆ ಸರಿ ಸಮರು. ಸಡಗರದಿಂದಲೇ ಪ್ರಜೆಗಳ ಪಾಲಿಪ ಸಡಗರದಿಂದಲೇ ಪ್ರಜೆಗಳ ಪಾಲ್ ಸತ್ಯದಿಂದಲೇ ಬಾಳುವೆ ನಾನು ಸತ್ಯದಿಂದಲೇ ಬಾಳುವೆ ನಾನು ಅನುನಯದಿಂದಲೇ ಬೋಳಿರಿ ನೀವು ಅನುನಯದಿಂದಲೇ ಬೋಳಿರಿ ನೀವು ಮಂತ್ರಿ ವಾರ್ಯರೇ ಸಂತಸವೇ ಮಂತ್ರಿ ವಾರ್ಯರೇ ಸಂತಸವೇ ಭುಜಬಲ ಶೌರ್ಯದ ಮೆರೆಯುವ ಎನಗೆ ಸಮಾನರ ಹರಿಹರು ಧರೆಯೊಳಗೆ ಸರಿ ಸಮರು. ಬಹುಮುಖ ಶೌರ್ಯವ ತೋರುತ್ತ ಬೇಗ ಬಹುಮುಖ ಶೌರ್ಯವ ತೋರುತ್ತ ಬೇಗ ಶತ್ರು ಪಡೆಗಳನ್ನು ಚೆದುರುಸು ಬೇಗ ಶತ್ರು ಪಡೆಗಳನ್ನು ಚೆದುರಿಸಬೇಕು ಧೈರ್ಯದಿ ನೆಲೆಸಿ ಸೈನ್ಯವನ್ನೆಲ್ಲ
ಭುಜಬಲ ಭುಜಬಲ ಶೌರ್ಯದಿ ಮೆರೆಯುವ ಎನನು ಸಮಾನರಾರಿಹರು ಕರೆಯೊಳಗೆ ಸರಿ ಸಮರು. ಬಲ ಬಲ ಬಹಳ ಸಂತೋಷವಾಯಿತು. ನಿಮ್ಮಂತಹ ಮಂತ್ರಿಗಳು ಹಾಗೂ ನಿಮ್ಮಂತಹ ಸೇನಾಧಿಪತಿಗಳು ಈ ನನ್ನ ರಾಜ್ಯದಲ್ಲಿರುವಾಗ ಯಾವ ಕುಂದು ಕೊರತೆಂದರೇನು? ಬೇಷ್, ನಿಮ್ಮ ನಿಮ್ಮ ಪೀಠದಲ್ಲಿ ಕುಳಿತುಕೊಳ್ಳಿ. ಅಪ್ಪಣೆ ಮಹಾಪ್ರಭು. ಮಹಾರಾಜರಿಗೆ ಜಯವಾಗಲಿ. ಸೇವಕರೇ, ಸಮಾಚಾರವೇ? ದುರ್ಯೋಧನ ಸಾರ್ವಭೌಮರು ಬರುತ್ತಿರುವರು. ಅವರನ್ನು ಬಹಳ ಗೌರವದಿಂದ ಸಭೆಗೆ ಕರೆತನ್ನಿ. ಗುರುಗಳಾದ ಬಲರಾಮ ದೇವನಿಗೆ ಈ ದುರ್ಯೋಧನ ಅನಂತ ಪ್ರಣಾಮಗಳು. ದುರ್ಯೋಧನ, ನಿನಗೆ ಮಂಗಳವಾಗಲಿ. ಈ ಪೀಠದಲ್ಲಿ ಕುಳಿತುಕೋ. ಆಗಬಹುದು ಗುರುದೇವ. ಯಾರಲ್ಲಿ ರಾಜ ನರ್ತಕಿಯರನ್ನು ಬರಮಾಡಿ. ಏನಿ ಮಗಾನಂದವೋ ಓ ಭಾಮಿನಿ, ಏನಿ ಸಂಭ್ರಮದಂದವೋ ಬಲು ಚಂದವೋ, ಏನಿ ಮಗಾನಂದವೋ ಓ ಭಾಮಿನಿ, ಏನಿ ಸಂಭ್ರಮದಂದವೋ ಬಲು ಚಂದವೋ, ಏನಿ ಮಗಾನಂದವೋ. ಆ ಹೆಜ್ಜೆಯ ಕಿರುಗೆಜ್ಜೆ ತಾಳದನು ತಟ್ಟಿಯೇ, ಜಯ ಕಿರುಗೆಜ್ಜೆ ತಾಳದನು ತಟ್ಟಿ ತಕಿಟ ಧೀಮಿ ಕಿಟ ತಕಟನು ಎನ್ನುತ್ತ. ಹೆಜ್ಜೆಯ ಕಿರುಗೆಜ್ಜೆ ತಾಳದು ತಟ್ಟಿ ತಗಿಟಾಗಿ ನೀರ್ಕಿಟ ತಕಜಣು ಎನ್ನುತ್ತ. ಕುಕುತ ಚರಣವ ಕುಲುಕುತ ಕಾಯವ, ಕುಕುತ ಚರಣವ ಕುಲುಕುತ ಕಾಯವ, ಕುಕುತ ಚರಣವ ಕುಲುಕುತ ಕಾಯವ, ಕುಕುತ ಚರಣವ ಕುಲುಕುತ ಕಾಯವ. ಸೋಕಿನ ಕುಣಿತದಿ ಕುಣಿಯುವ ಈ ಬಾಲೆ, ಸೋಕಿನ ಕುಣಿತ ತಜೋಂ ತಕಚೋಂ ತಗಿಡ ಜೋಂ, ಸೋಕಿನ ಕುಣಿತದಿ ಕುಣಿಯುವ ಈ ಬಾಲೆ. ಏನಿ ಸಾಪದನಿ ಏನಿ ಸನಿಪದನಿ ಏನಿ ಮಹಾನಂದವೋ, ಏನಿ ಮದಂದವೋ ಬಲು ಚಂದವೋ, ಏನಿ ಮಗಾನಂದವೋ. ತತ್ತದೀಂ ತಗಿಡ ತಗಿಡ ದೀಂ ತಗಿಡ ತತ್ತದೀಂ ತಗಿಡ ದಿತ್ತಗಿಡಾಂ, ತತ್ತದೀಂ ತಗಿಡ ತಗಿಡ ದೀಂ ತಗಿಡ ತತ್ತದೀಂ ತಗಿಡ ತತ್ತಗಿಡಾಂ. ತಗ ದಿಮಿ ತಕ ಚೆಣು ದಿಮಿ ತಕ ಚೆಣು ದಿಮಿ ತಕ ಚೆಣು ತಾಂ 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 ದಿಗಿಡಾಂ ತಗಡಾಂ ದಿಗಿಡಾಂ ತಗಡಾಂ 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 ದಿಗಿಡಾಂ ದಿಗಿಡ ತಕ ದಿಮಿ ತಕ ಚೆಣು ತಕ ದಿಮಿ ತಕ ಚೆಣು ತಕ ದಿಮಿ ತಕ ಚೆಣು ತತ್ತಿತ್ತ ದಿಗಿಡಾಂ ದಿಗಿಡ ದಿಗಿಡಾ ದಿಗಿಡ ದಿಗಿಡಾ 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 ತಗಡ 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 ದಿಗಿಡ 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 ತಕ ದಿಮಿ ತಕ ಚೆಣು ತಕ ದಿಮಿ ತಕ ಚೆಣು ತಕ ದಿಮಿ ತಕ ಚೆಣು ತತ್ತಿತ್ತ. ತಜ್ಜೋಂ ತಗಜೋಂ ತಗಿಡ ಜೋಂ ತದಿಗಿಣಕು 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 ತಜ್ಜೋಂ ತಗಜೋಂ ತಗಿಡ ಜೋಂ ತದಿಗಿಣಕು 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 ತಜ್ಜು ತಾಂ ತಗಜೋಂ ತಾಂ ತಗಜೋಂ ತಾ ತದಿಗಿಣಕು ತದಿಗಿಣಕು ತದಿಗಿಣು ತಾ ದಿನ್ನ ಕದಿನ್ನ ತೈದಿನ್ನ ಕದಿನ್ನ ತೈದಿನ್ನ ಕದಿನ್ನ ತಕಿಟ ತಕಿಟ ತಾ ತಾದಿನ ತಕಿನ ತೈದಿನ ತಕಿನ ತೊಂದಿನ ತಕಿನ ತದ್ದಿತ್ತ ತಾದಿನ ತಕಿನ ತೈದಿನ ತಕಿನ ತೊಂದಿನ ತದ್ದಿತ್ತ ತಾದಿನ್ನ ಕದಿನ್ನ ತೈದಿನ್ನ ಕದಿನ್ನ ತೋಂದಿನ್ನ ಕದಿನ್ನ ಗಿಡ್ಡ ಗಿಡ್ಡ ತಾದಿನ ತೈದಿನ ತೊಂದಿನ ತದ್ದಿತ್ತ ತಾದಿನ ತೊಂದಿನ ದಿತ್ತ ತಾದಿನ್ನ ಕದಿನ್ನ ತೈದಿನ್ನ ಕದಿನ್ನ ತೋಂದಿನ್ನ ಕದಿನ್ನ ತದ್ದಿತ್ತ ತತ್ತತ್ತದಿಗಣದೈ ತತ್ತತ್ತದಿಗಣತೋಂ ತತ್ತತ್ತದಿಗಣ ಥೈ ತಾಂ ಕುತ ಕಾತ ಗಿಡತ ಕಾದಿಂ ಕುತ ಕಾಂತ ಗಿಡತ ಕಾತೈ ಕುತ ಕಾತ ಗಿಡತ ಕಾತ ಗಿಡತ 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 ತಾಂ ಕುತ ಕಾ ಕಡದ ಗಿಡದೈ ಕುತ ಕಾ ಕಡದ ಗಿಡದೈ ಕುತ ಕಾ ಕದ ಕದರತ ಗಿಡದ ಗಿಡತ ಗಿಡತ ತಾಂ ಕುತ ಕಾತ ಗಿಡತ ಕಾ ತೋಂ ಕುತ ಕಾತ ಗಿಡತ ಕಾತೈ ಕದ ಕಾತ ಗಿಡತ ಕಾತ ಗಿಡತ ಗಿಡತ ಗಿಡತ
ತಕ ದಿಮ್ಮಿ ತಕ ಚೆಣು ತಕ ದಿಮ್ಮಿ ತಕ ಚೆಣು ತಕ ದಿಮ್ಮಿ ತಕ ಚೆಣು ತಾಮ್ ತಾಮ್ ತಾ ದಿಗಡ ದಮ್ ತಗಡ ದಮ್ ತಗಡ ದಮ್ ತಗಡ ದಮ್ ದಿಗಡ ದಮ್ ತಗಡ ದಮ್ ತಗಡ ದಿಗಡ ತಚ್ಚಂ ತಕಚಂ ತಗಡಚಂ ತವಿಗೆಣಕೊ 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 ತಾ ತವಿಗೆಣಕೊ 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 ತಾ ತವಿಗೆಣಕೊ 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 ತಾ ಏ ನೀ ಮಗಾನಂದವೇ ಓ ಬಾಮಿನಿ ನೀ ಸಂಭ್ರಮದಂದವೇ ಬಲು ಚಂದವೇ ಏ ನೀ ಮಗಾನಂದವೇ ಆ ದುರ್ಯೋಧನ, ಅತ್ತಿನಾವತಿಯಲ್ಲಿ ಎಲ್ಲರೂ ಕುಶಲವೇ? ಅಲ್ಲದೆ ನೀನು ನನ್ನಲ್ಲಿ ಬರಲು ಕಾರಣವೇನು? ಗುರುದೇವ, ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿತವಾಗಿರುವುದು. ಆದ್ದರಿಂದ ನೀವು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ಬಂದಿರಬೇಕು ಗುರುದೇವ. ಕೃಷ್ಣನಲ್ಲಿ ಹೋದ ವಿಷಯವೇನಾಯಿತು? ಗುರುದೇವ, ಅರ್ಜುನನು ಕೃಷ್ಣನನ್ನು ಪ್ರಾರ್ಥಿಸಿ ತನ್ನ ಪಕ್ಷಕ್ಕೆ ಸೇರಿಸಿಕೊಂಡಿರುವನು. ಆದ್ದರಿಂದ ನೀವು ನಮ್ಮ ಪಕ್ಷವನ್ನು ವಹಿಸಲೇಬೇಕೆಂದು ಬೇಡಿಕೊಳ್ಳುವೆನು ಗುರುದೇವ. ಅಲದರ ದೇವ ಮಹಾನುಭಾವ, ಅಲದರ ದೇವ ಮಹಾನುಭಾವ, ಇಳೆಯಳು ರಿಪುಗಳ ಜಯಿಸು ಪ್ರತಾಪ. ಗುರುದೇವ, ಇಳೆಯಳು ರಿಪುಗಳ ಜಯಿಸು ಪ್ರತಾಪ. ಭಯವನ್ನು ಬಿಡು ನೀ ಕೌರವ ಭೂಪ, ಇಲೆಯಳು ರಿಪುಗಳ ಜಯಿಸು ಪ್ರತಾಪ. ಕೃಷ್ಣನು ಮೋಸವ ಮಾಡಿದ ಗುರುದೇವ, ದೇಶದಿ ಕೃಷ್ಣನು ಮೋಸವ ಮಾಡಿದ, ದೇಶದಿ ಕೃಷ್ಣನು ಮೋಸವ ಮಾಡಿದ, ಕಾಸಿಯ ನಾಸೋ ವಾಸುಕಿ ಭೂಪ. ಕಾಸಿಯ ನಾಸೋ ವಾಸುಕಿ ಭೂಪ, ಅಲದರ ದೇವ ಮಹಾನುಭಾವ, ಇಳೆಯಳು ರಿಪುಗಳ ಜಯಿಸು ಪ್ರತಾಪ. ರಣದಳು ವೈರಿಯ ಶಿರವನ್ನು ತೆಗೆಯದೆ ಗುರುದೇವ, ರಣದಳು ವೈರಿಯ ಶಿರವನ್ನು ತೆಗೆಯದೆ, ರಣದಳು ವೈರಿಯ ಶಿರವನ್ನು ತೆಗೆಯದೆ, ಪಾಂಡವರೈವರ ಬಾಳನ್ನು ಎಡೆದು, ಪಾಂಡವರೈವರ ಬಾಳನ್ನು ಎಡೆಸುವೆ. ಭಯವನ್ನು ಬಿಡು ನೀ ಕೌರವ ಭೂಪ, ಇಲೆಯಳು ರಿಪುಗಳ ಜಯಿಸು ಪ್ರತಾಪ. ದುರ್ಯೋಧನ, ಗುರುದೇವ, ನೀನು ಭಯಪಡಬೇಡ. ನಿನ್ನ ಯುದ್ಧವನ್ನು ನನ್ನ ಯುದ್ಧವೆಂದು ತಿಳಿದು ನಿನ್ನ ಶತ್ರುಗಳನ್ನು ಗೆಲ್ಲಲು ನಾನು ನಿನ್ನ ಪಕ್ಷವನ್ನು ವಹಿಸುವೆನು. ನೀನಿನ್ನು ಹೊರಡು, ಸೈನ್ಯವನ್ನು ಮಾಡಿಕೊಂಡು ಬರುವೆನು. ಮಹದಾದೇವ, ಮಂತ್ರಿ, ಮಹಾಪ್ರಭು, ಸೈನ್ಯಾಧ್ಯಕ್ಷರೇ, ಮಹಾಪ್ರಭು, ಸೈನ್ಯಾಧ್ಯಕ್ಷರೇ, ಮಹಾಪ್ರಭು, ಸೈನ್ಯವೆಲ್ಲವನ್ನು ಹಸ್ತಿನಾವತಿಗೆ ಹೊರಡುವಂತೆ ಆಜ್ಞಾಪಿಸಿ. ಮಹಾಪ್ರಭು, ಮಂತ್ರಿ, ಮಹಾಪ್ರಭು, ವಿಶ್ರಾಂತಿಗಾಗಿ ಉದ್ಯಾನವನಕ್ಕೆ ಹೋಗಿ ಬರುವೆನು. ಗುರುಗಳಾದ ಬಲರಾಮ ದೇವನು ನಮ್ಮ ಪಕ್ಷವನ್ನು ವಹಿಸಲು ಸಮ್ಮತಿಸಿದನು ಎಂದು ನನಗೆ ಜಯವು ಖಂಡಿತ, ಎಂದು ನನಗೆ ಜಯವು ಖಂಡಿತ, ಎಂದು ನನಗೆ ಜಯವು ಖಂಡಿತ. ಎಲೆಳವೋ ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ.
ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ, ಅದರಿಂದಲೇ ಧ್ವಂಸಗೈವ ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ, ಅದರಿಂದಲೇ ಧ್ವಂಸಗೈವ ಪಾಂಡವ ಸೈನ್ಯ. ಹೇ ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ತಾತ ಭೀಷ್ಮ ಖ್ಯಾತ ದ್ರೋಣ ಹಾಶ್ವತಾಮರು, ಶಲ್ಯ ಶಕುನಿ ಸೈನ್ಯವಾದಿ ಮಹಾರಥಿಕರು. ತಾತ ಭೀಷ್ಮ ಖ್ಯಾತ ದ್ರೋಣ ಹಾಶ್ವತಾಮರು, ಶಲ್ಯ ಶಕುನಿ ಸೈನ್ಯವಾದಿ ಮಹಾರಥಿಕರು. ಹೇ ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಭೀಮನನ್ನು ಸೇಳಿ ಬಿಡುವ ನನ್ನ ತಮ್ಮನು, ಆತನ ಶಿರ ಹಾರಿಸುವ ವೀರಕರ್ಣನು. ಭೀಮನನ್ನು 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 ಸೀಳಿ ಬಿಡುವ ನನ್ನ ತಮ್ಮನು, ಪಾತ್ರನ ಶಿರ ಹಾರಿಸುವ ವೀರಕರ್ಣನು. ಹೇ ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಇದು ಯುದ್ಧ ಕ್ಷೇತ್ರ, ಇದು ಕುರುಕ್ಷೇತ್ರ. ನನ್ನ ಮಾನವ ಜನ್ಮವು ಕುಣಿಯುತ್ತಲಿರುವುದು ಮೋಹಂದ ಕಾರದೊಳ್ಳು. ಧರ್ಮದ ನೆಪದಿಂದ ಕರ್ಮ ಪಾಪಗಳನ್ನು, ಧರ್ಮದ ನೆಪದಿಂದ ಕರ್ಮ ಪಾಪಗಳನ್ನು ನಿರ್ಮೂಲ ಮಾಡುವೆ, ಧರ್ಮವನ್ನುಳಿಸುವೆ, ನಿರ್ಮೂಲ ಮಾಡುವೆ, ಧರ್ಮವನ್ನುಳಿಸುವೆ. ಮೋಹಂದ ಕಾರದೊಳ್ಳು ಘನ ಮಾನವ ಜನ್ಮ ಕುಣಿಯುತ್ತಲಿರುವುದು ಮೋಹಂದ ಕಾರದೊಳ್ಳು. ಸಜ್ಜನರೆಲ್ಲರೂ ದುರ್ಜನ ತರದಲ್ಲಿ, ಸಜ್ಜನರೆಲ್ಲರೂ ದುರ್ಜನ ತರದಲ್ಲಿ ಮಾಯಾ ಪಾಶಕ್ಕೆ ಒಳಗಾಗಿಗರೆ. ಮೋಹಂದ ಕಾರದೊಳ್ಳು ಘನ ಮಾನವ ಜನ್ಮ ಕುಣಿಯುತ್ತಲಿರುವುದು ಮೋಹಂದ ಕಾರದೊಳ್ಳು, ಮೋಹಂದ ಕಾರದೊಳ್ಳು, ಮೋಹಂದ ಕಾರದೊಳ್ಳು. ನಾನು ಈಗ ಸುಮ್ಮನಿದ್ದರೆ ದೋಷವೂ ಸಂಭವಿಸುವುದು. ಅಗ್ರಜನು ದುರ್ಯೋಧನ ಯುದ್ಧಕ್ಕೆ ಬರುವೆಂದು ವಾಗ್ದಾನ ಕೊಟ್ಟಿರುವನು. ಅಣ್ಣನು ಹಲಾಯುಧಗಳನ್ನು ಹಿಡಿದು ಯುದ್ಧಕ್ಕೆ ನಿಂತರೆ ಆತನನ್ನು ಎದುರಿಸುವರು ಯಾರೂ ಇಲ್ಲ. ಅಣ್ಣನು ಬಹಿರ್ಭೂಮಿಗೆ ಹೋಗುವಾಗ ನನ್ನ ಮಾಯಾಜಲದಿಂದ ಒಂದು ಗೋವನ್ನು ನಿರ್ಮಿಸಿ ಆ ಗೋವು ಮರವೊಂದುವಂತೆ ಮಾಡಿದರೆ ಆ ಪಾಪ ಪರಿಹಾರಕ್ಕಾಗಿ ನನ್ನಲ್ಲಿಗೆ ಬರುವನು. ಬಂದಾಗ ಇದ್ದ ಸ್ಥಳವನ್ನೇ ಬಿಡಿಸಿದರಾಯಿತು. ಅದು ಅಗ್ರಜನು ಈ ಮಾರ್ಗವಾಗಿ ಬರುತ್ತಿರುವನು. ಯೋಗಮಾಯೆ ಜಾಗರಿತಳಾಗು, ಪಶುರೂಪವನ್ನು ಧರಿಸು, ಅಗ್ರಜನ ಹಿಂಬಾಲಿಸು, ನಿನ್ನ ಕೋಡುಗಳಿಂದ ಅಗ್ರಜನ ಮುಟ್ಟಿಸು. ಯಾವುದೋ ಒಂದು ಗೋವು ನನ್ನನ್ನೇ ಹಿಂಬಾಲಿಸುತ್ತಿರುವುದಲ್ಲ. ಇರಲಿ, ಈ ಸಣ್ಣ ಒಂದು ಕಲ್ಲಿಂದ ಹೊಡೆ ನೋಡೋಣ. ಏನಿದು? ಸಣ್ಣ ಕಲ್ಲಿನಿಂದ ಹೊಡೆ ಮಾತ್ರಕ್ಕೆ ಗೋವು ಪ್ರಾಣವನ್ನು ಬಿಟ್ಟಿತ್ತಲ್ಲ. ಅಯ್ಯೋ ದೈವವೇ, ವಿಧಿಯೇ, ನಾನು ಈಗ ಏನು ಮಾಡಲಿ? ಅಕಟಕಟಾಗೋ ಅತ್ಯವ ಮಾಡಿ ದೋಷಕ್ಕೆ ಗುರಿಯಾದೆ, ಅಯ್ಯೋ ಪಾಪಕ್ಕೆ ಒಳಗಾದೆ. ಅಕಟಕಟಾಗೋ ಅತ್ಯವ ಮಾಡಿ ದೋಷಕ್ಕೆ ಗುರಿಯಾದೆ, ಅಯ್ಯೋ ಪಾಪಕ್ಕೆ ಒಳಗಾದೆ.
ಗೈದ ಪಾಪವ ಅರಸುವ ಬಗೆಯ ಕಾಣೆನು ಈ ಜಗದಿ ವಿಧಿಯೇ ಕಾಣೆನು ಈ ಜಗದಿ ಅಕಟ ಕಟಾಗೋ ಅತ್ಯವ ಮಾಡಿ ದೋಷಕ್ಕೆ ಗುರಿಯಾದೆ ಅಯ್ಯೋ ಪಾಪಕ್ಕೆ ಒಳಗಾದೆ ಇಂದಿನ ಜನ್ಮದ ಕರ್ಮದ ಫಲವು ಇಂದಿನ ಜನ್ಮದ ಪಾಪವಿದೋ ಇಂದಿನ ಜನ್ಮದ ಕರ್ಮದ ಫಲವು ಮುಂದಿನ ಜನ್ಮದ ಪಾಪವಿದೋ ಗೈದ ಪಾಪವ ಅರಸುವ ಬಗೆಯ ಗೈದ ಪಾಪವ ಅರಸುವ ಬಗೆಯ ಕಾಣೆನು ಈ ಜಗದಿ ವಿಧಿಯೇ ಕಾಣೆನು ಈ ಜಗದಿ ಅಕಟ ಕಟಾಗೋ ಅತ್ಯವ ಮಾಡಿ ದೋಷಕ್ಕೆ ಗುರಿಯಾದೆ ಅಯ್ಯೋ ಪಾಪಕ್ಕೆ ಒಳಗಾದೆ ಮರಣವು ಒದಗಿತು ನಿಂದನಯನಗೆ ಬಂದಿತು ಲೋಪಗಳ ಪಕೀರ್ತಿ ಮರಣವು ಒದಗಿತು ನಿಂದನಯನಗೆ ಬಂದಿತು ಲೋಪಗಳ ಪಕೀರ್ತಿ ಗೈದ ಪಾಪವ ಅರಸುವ ಬಗೆಯ ಗೈದ ಪಾಪವ ಅರಸುವ ಬಗೆಯ ಕಾಣೆನು ಈ ವಿಧಿಯೇ ಅಯ್ಯೋ ಕಾಣೆನು ಈ ವಿಧಿಯೇ ಅಕಟ ಕಟಾಗೋ ಅತ್ಯವ ಮಾಡಿ ದೋಷಕ್ಕೆ ಗುರಿಯಾದೆ ಅಯ್ಯೋ ಪಾಪಕ್ಕೆ ಒಳಗಾದೆ ಕೃಷ್ಣ ಕೃಷ್ಣ ಅಗ್ರಜನಿಗೆ ವಂದಿಸುವನು. ಕೃಷ್ಣ ನಿನಗೆ ಮಂಗಳವಾಗಲಿ. ಏಕಣ್ಣ ನಿನ್ನ ಮುಖವು ಖಿನ್ನತೆ ಆಗಿರೋದು ಕಾರಣವೇನು? ಕೃಷ್ಣ ಜಲವಂತರದು ಜಲವನ್ನು ತೆಗೆದುಕೊಂಡು ಬಹಿರ್ಭೂಮಿಳೆ ಕುಡಿತನೆ ಪೂರ್ಣ ಗರ್ಭ ಧರಿಸಿದ ಹಸುವು ಇಂದಿನಿಂದ ಬಂದು ತನ್ನ ಕೋಡುಗಳಿಂದ ತೊಳ್ಳಿತು. ನಾನು ಸುಮ್ಮನಿರದೆ ಒಂದು ಸಣ್ಣ ಕಲ್ಲಿನಿಂದ ಹೊಡೆದ ಮಾತ್ರಕ್ಕೆ ಆ ಗೋವು ಪ್ರಾಣವನ್ನು ಬಿಟ್ಟಿತ್ತು. ಆ ಗೋತ್ಯ ನಿವಾರಣೆಗೆ ಶಾಂತಿಯನ್ನು ಹೇಳು ಕೃಷ್ಣ, ಅದರಂತೆ ಮಾಡುತ್ತೇನೆ. ಶಿವ ಶಿವ, ಏನಣ್ಣ ಗೋತ್ಯ ಮಾಡಿದೀಯಾ? ಗೋತ್ಯ ಅದಕ್ಕೆ ಪಾಪ ಯಾವುದೆಂದರೆ ಅದೇನು ಹೇಳು ಕೃಷ್ಣ, ಅದರಂತೆ ಮಾಡುತ್ತೇನೆ. ಇಂದಿನಿಂದ ಅದೇನು ದೊಡ್ಡದೇನಲ್ಲ ಅಣ್ಣ. ಇಂದಿನಿಂದ 21 ದಿವಸ ಭೂಪ್ರದರ್ಶನ ಮಾಡುತ್ತಾ ಕಂಚಿ, ಕಾಮಾಕ್ಷಿ, ಮಧುರೆ, ಮೀನಾಕ್ಷಿ ಮುಂತಾದ ಪುಣ್ಯಕ್ಷೇತ್ರಗಳನ್ನು ಸಂಚರಿಸಿ ಗಂಗೆ, ಯಮುನೆ, ಪಾಪನಾಶಿ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ ಭಗವಂತನ ಧ್ಯಾನ ಮಾಡಿದರೆ ಪಾಪ ಪರಿಹಾರ ಆಗುವುದೆಂದು ನಮ್ಮ ಗುರುಗಳಾದ ಸಾಂದೀಪ ಮುನಿಗಳು ಹೇಳುತ್ತಿದ್ದರು. ನೀನು ಹಾಗೆ ಮಾಡಬಲ್ಲೆ ಅಗ್ರಜ? ಕೃಷ್ಣ, ರಾಜ್ಯ ಕಾರ್ಯದಲ್ಲಿ ಬಹಳ ಎಚ್ಚರದಿಂದಿರು, ನಾನಿನ್ನು ಬರುವೆನು. ಅಣ್ಣ, ಈಗ ತಾನೇ ದುರ್ಯೋಧನ ಯುದ್ಧಕ್ಕೆ ಬರುವುದು ವಾಗ್ದಾನ ಕೊಟ್ಟಲ್ಲ, ಆತನ ಗತಿ? ಕೃಷ್ಣ, ಈಗ ನನಗೆ ಒದಗಿ ಬಂದಿರುವ ಪಾಪವು ಪರಿವಾರವಾದರೆ ಸಾಕು, ನಾನಿನ್ನು ಬರುವೆನು. ಆಗಲಿ ಅಗ್ರಜ. ಅಗ್ರಜನು ಭೂಪ್ರದರ್ಶನ ಮುಗಿಸಿಕೊಂಡು ಬರುವುದು. ಹಾಗಾಗಿ ಈ ಕುರುಕ್ಷೇತ್ರ ಯುದ್ಧವನ್ನೇ ಸಮಾಪ್ತಿಗೊಳಿಸುವೆನು. ನನಗೂ ಬೇಕಾಗಿದ್ದು ಇದೆ. ಮೊರೆಯ ಕೇಳೋ ಕೃಷ್ಣ 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 ವಾಸುದೇವ
ಕೃಷ್ಣ 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 ವಾಸುದೇವ ಪರಮಾತ್ಮ ವೀರ ಪರಾಕ್ರಮಶಾಲಿಗಳಾದ ಪಾಂಡವರ ಪತ್ನಿಯಾಗಿದ್ದರೂ ಸಹ ಈ ನನ್ನ ಬೆಚ್ಚದ ಕೇಶರಾಶಿಯನ್ನು ಬಡಿಗಟ್ಟಿಸಲಾಗದೆ ಕಾಲ ಕಳೆಯಬೇಕಾಗಿದೆ. ಎಲ್ಲಿರುವೆ ಎಲ್ಲಿರುವೆ? ಬೇಗ ಬಂದು ನನ್ನನ್ನು ಕಾಪಾಡಲಾರೆಯ ಕಾಪಾಡಲಾರೆಯ? ಪಾಂಚಾಲಿ ಪಾಂಚಾಲಿ ಆವತಾಪದಿನೊಂದು ಕಣ್ಣೀರ ಕರೆದು ಕಾಂತೆ ಪಾಂಡವರ ಪಟ್ಟ ವಹಿಸಿ ಈ ಭೀಮನ ಮನೋನ್ಮಣಿ ವಾಸುದೇವನ ಸರೆಯು ನನಗಿರಲು ಬಂಬುದಾವುದೇ ಕೊರತೆ ಸಾಕು ಮಾಡಿ ಪರಮ ವಿಕ್ರಮದಿ ಪರಿಹರ್ಪದಿರ್ಪದೆ ಈ ಪ್ರಚಂಡ ಭೀಮ ಏಕೆ ಚಿಂತಿಪೆ ದ್ರುಪದ ನಂದಿನಿ ಏಕೆ ಚಿಂತಿಪೆ ದ್ರುಪದ ನಂದಿನಿ ದುಗುಡ ಬಿಡು ಅಭಯ ಬಿಡು ಪರಮ ದುಗುಡ ಬಿಡು ಅಭಯ ಬಿಡು ಪರಮ ಪ್ರಿಯ ಏಕೆ ಚಿಂತಿಪೆ ದ್ರುಪದ ನಂದಿನಿ ಕರ್ಮದಾತರವರನ್ನು ವಧಿಸದಿರೇ ಕದಯಳು ಸಾಕು ಮಾಡಿ ಕರ್ಮದಾತರವರನ್ನು ವಧಿಸದಿರೇ ಕದಯಳು ಕಡದಟ್ಟಿ ಪುಡಿಗುಟ್ಟಿ ಕದವೆಟ್ಟಿ ನಿಲ್ಲುವೆ ತಡತಟ್ಟಿ ಪುಡಿಗುಟ್ಟಿ ಕದವೆಟ್ಟಿ ನಿಲ್ಲುವೆ ಪ್ರಿಯ ಏಕ ಚಿಂತಿಕೆ ದ್ರುಪದ ನಂದಿನಿ ತೊಗುಡ ಬಿಡು ಅಭಯ ಬಿಡು ಪರಮ ಪ್ರಿಯ ಏಕ ಚಿಂತಿಕೆ ದ್ರುಪದ ನಂದಿನಿ ಕರ್ಮದಾತರವರನ್ನು ವಧಿಸದಿರೇ ಗದೆಯಳು ಕರ್ಮದಾತರವರನ್ನು ವಧಿಸದಿರೇ ಗದೆಯಳು ಎದಟ್ಟಿ ಪುಡಿಗುಟ್ಟಿ ಎದಮೆಟ್ಟಿ ನಿಲ್ಲುವೆ ಪ್ರಿಯ ಏಕ ಚಿಂತಿತೆ ದ್ರುಪದ ನಂದಿನಿ ದ್ರುಪದ ನಂದಿನಿ ದ್ರುಪದ ನಂದಿನಿ ದೇವಿ ಪ್ರಿಯತಮೆ ಪಾಂಚಾಲಿ ಏಕೆ ಈ ರೀತಿ ಮೌನವಾಗಿರುವೆ? ನಿಮ್ಮಂತಹ ಪತಿಗಳಿದ್ದ ಮೇಲೆ ದುಃಖ ಮೌನ ವ್ಯಸನವಲ್ಲದೆ ಮತ್ತಿನ್ನೇನಿರುವುದು? ದೇವಿ ಸಾಕು ನಿಲ್ಲಿಸ ಈ ಬಿರುನುಡಿ ಮಾತುಗಳನ್ನು. ಸಮರಾಂಗಣದಲ್ಲಿ ಹೋರಾಡಿ ಆ ದುರ್ಯೋಧನ ರಾಜ್ಯ ಕಿರೀಟವನ್ನು ನನ್ನ ಎಡಪಾದದಿಂದ ಹೊತ್ತು 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 ಪುಡಿ ಪುಡಿ ಗುಟ್ಟಿವೆನೋ ಅಂದು ಅಂದು ಹೊಗಳೆಯುವಂತೆ ಅಲ್ಲಿವರೆಗೂ ನಿನ್ನ ಹೊಗಳಿಕೆ ಮಾತುಗಳು ನನಗೆ ಅನವಶ್ಯಕ. ಸ್ವಾಮಿ, ಕೋಪಿಸಿಕೊಳ್ಳಬೇಡಿ, ಶಾಂತರಾಗಿರಿ. ನನಗೆ ನಿಮ್ಮ ಮೇಲೆ ಯಾವ ಕೋಪವೂ ಇಲ್ಲ. ನೀವಲ್ಲವೇ ನಮ್ಮೆಲ್ಲರ ಮಲ್ಲರ ಮಲ್ಲ ಜಗದೇಕ ಮಲ್ಲ. ಅಣ್ಣನೇಕೆ ಸಿಟ್ಟಾಗಿ? ಓಹೋ, ಮಧ್ಯಮ ಪಾಂಡವ ಬಂದಿರಾ? ನಿಮಗೇಕೆ ಬೇಕು ಈ ಗಾಂಧೀವ? ಇದನ್ನು ಬಿಸಿಟು ಕೈಗಳಿಗೆ ಬಳೆಗಳನ್ನು ತೊಟ್ಟುಕೊಳ್ಳಿ. ಪಾಂಚಾಲಿ, ಅಂದು ತುಂಬಿದ ಸಭೆಯಲ್ಲಿ ಆ ದುರ್ಯೋಧನಿಗೆ ಮಾತಿಗೆ ಮಾತು ಬೆಳೆಸಿ ಗಾಗೈಸಿ ನಕ್ಕನಲ್ಲ ಆ ಸೂತ ಕರ್ಣ.
ಆತನ ಶಿರಸ್ಸನ್ನು ತೇಜಿಸುವಾಗಿ ಪಣ ತೊಟ್ಟಿರುವ ಈ ದಾಂಡಿವೆದರು ಇಂಥ ನಿಂದನೆ ನುಡಿಯೇ, ಇಂಥ ಗಂಡದೆಯೋ ಗಡ್ಡೆದಿರು ನಿನಗಿರುವಾಗ ನೀನೇಕೆ ವ್ಯಥೆ ಪಡುವೆ? ಸಹೋದರರಾದ ಭೀಮಾರ್ಜುನರೇ, ಕೌರವರ ಕಪಟ ಜೂಜಿನಿಂದ ಸಕಲ ಸಾಮ್ರಾಜ್ಯವನ್ನು ಕಳೆದುಕೊಂಡ ನಾವು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ನಿಮ್ಮಗಳ ಸಹಾಯದಿಂದಲೂ ಶ್ರೀಕೃಷ್ಣ ಪರಮಾತ್ಮನ ದಯೆಯಿಂದಲೂ ಮುಗಿಸಿದ ನಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಶಾಂತಿ ಸಂಧಾನದಿಂದಲೇ ಪಡೆಯಬೇಕೆಂದು ನನ್ನ ಅಭಿಮತ ಹಾಗೂ ಇಚ್ಛೆ. ನಿಮ್ಮಗಳ ಅಭಿಪ್ರಾಯ? ದುರುಳ ಕೌರವರನ್ನು ಮರಣಗೊಳಿಸದೆ ದರೆಯಲಿರಲು ಬಿಡುವೆ. ದುರುಳ ಕೌರವರನ್ನು ಮರಣಗೊಳಿಸದೆ ದರೆಯಲಿರಲು ಬಿಡುವೆನೆ. ನರದೊಳವರ ರಕ್ತಪಾನ ಮಾಡದಿರುವನೆ, ನರದೊಳವರ ರಕ್ತಪಾನ ಮಾಡದಿರುವನೆ. ಬಂದಿಯ ಮುಡಿ ಮುಟ್ಟಿದವನ ಕುತ್ತಿಕೊಳ್ಳುವೆ, ಗದೆಯಲ್ಲಿ ಕುತ್ತಿಕೊಳ್ಳುವೆ. ಭಕ್ತಿಯ ಮುಡಿ ಮುಟ್ಟಿದವನ ಕುಟ್ಟಿಕೊಳ್ಳುವೆ, ಗದೆಯಲ್ಲಿ ಕುಟ್ಟಿಕೊಳ್ಳುವೆ. ಗರ್ಭದಿ ತಡ ತಟ್ಟಿದವನ ಕಟ್ಟಿಕೊಳ್ಳುವೆ. ದುರುಳ ಕೌರವರನ್ನು ಮರಣಗೊಳಿಸದೆ ತರೆಯಲಿರಲು ಬಿಡುವೆನೆ. ನಡೆದೊಳವರ ರಕ್ತಪಾನ ಮಾಡದಿರುವನೆ, ನಡೆದೊಳವರ ರಕ್ತಪಾನ ಮಾಡದಿರುವನೆ. ಅಗ್ರಜ, ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ನುಡಿಯಬಾರದೆಂದು ಸುಮ್ಮನಿದ್ದೆ. ವಂಚಕರ ಪ್ರತಿ ಸಮಸ್ಯೆಗೂ ಅಲ್ಲೋಲ ಕಲ್ಲವಾದ ನನ್ನ ಮನಸ್ಥೈರ್ಯವು ಸತ್ವ ಪರೀಕ್ಷೆಗೆ ಸವಾಲಾಗಿ ನಿಂತಿದೆ. ಯುದ್ಧ ಯುದ್ಧ, ನಾನು ಅದಕ್ಕೆ ಸದಾ ಸಿದ್ಧ. ನಿಮ್ಮ ಸತ್ಯವಾಕ್ಯ ಪರಿಪಾಲನೆ. ಆದರೂ ಯುದ್ಧದ ವಿಷಯದಲ್ಲಿ ಅಣ್ಣ ಭೀಮಸೇನ ವಿಮತವೇ ನಮ್ಮ ವಿಮತ. ಹತಾಶರಾಗಬೇಡಿ ಸಹೋದರರೇ. ಸಹಸ್ರಾರು ವರ್ಷ ತಪಸ್ಸು ಮಾಡಿದ ಫಲವು ವ್ಯರ್ಥವಾದರೆ ಪುನಃ ಅದನ್ನು ಗಳಿಸುವುದಕ್ಕೆ ಯುಗ ಯುಗಗಳೇ ಉರುಳಿದರೂ ಸಾಲದು. ಆದ್ದರಿಂದ ಈಗ ನಮಗೆ ಉಳಿದಿರುವುದು ಸಹನೆ ಮತ್ತು ಶಾಂತಿ. ಶಾಂತಿ ಶಾಂತಿ ಶಾಂತಿ. ಹೊರಗಿನ ಮನೆಯಲ್ಲಿ ನಮ್ಮನ್ನು ಸುಡಲು ಪ್ರಯತ್ನಿಸಿದಾಗಲೂ ಶಾಂತಿ. ಕಪಟ ದ್ಯೂತದ ರಾಜ ಕೌಶಲ್ಯಾದಿಗಳನ್ನು ಕಳೆದುಕೊಂಡಾಗಲೂ ಶಾಂತಿ. ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ಸೀರೆಯನ್ನು ಚಳಿವಾಗಲೂ ಶಾಂತಿ. ಇನ್ನು ಬಿಟ್ಟಿಲ್ಲ ಬೇಡ ಆ ಹುಚ್ಚುತನದ ಭ್ರಾಂತಿ. ದರ್ಪದ ಕಿಡಿಕಿ ತೆಗೆದು ಅಡ್ಡಗಟ್ಟಿದವರ ಎದೆ ಸೀಳು ಬಾಹುಬಲಗಳಿರುವ ಈ ಪಾಂಡವರು ದಾಯಾದಿಗಳ ರುಂಡ ಮುಂಡಗಳ ಚಂಡಾಡ ಬಿಡತಕ್ಕವರಲ್ಲ. ಯುದ್ಧ ತಡತಟ್ಟಿ ದ್ರೌಪದಿಯನ್ನು ಕರೆದವನ ಅಟ್ಟಹಾಸ ಅದೆಷ್ಟರ ಮಟ್ಟಿಗಿದೆಯೋ ನಾನು ನೋಡಲೇಬೇಕು. ಮಂದಮತಿಯ ಕೌರವರನ್ನು ತಂದೆ ನಮಗೆ ಸಲ್ಲದು. ಮಂದಮತಿಯ ಕೌರವರನ್ನು ತಂದೆ ನಮಗೆ ತಂದೆ ಪಾಂಡು ಜನಕ ನಾಡ ತಂದೆ ಪಾಂಡು ಜನಕ ನಾಡ ಹೊಂದಿಸಿ ಬೇಡ. ಮಂದಮತಿಯ ಕೌರವರನ್ನು ತಂದೆ ನಮಗೆ ಸಲ್ಲದು. ಭಿಕ್ಷೆ ಬೇಡಕ್ಕೆ ರಾಜ ಅವನಪ್ಪನ ಹತ್ತಿಯೇ. ಭಿಕ್ಷೆ ಬೇಡಕ್ಕೆ ರಾಜ ಅವನಪ್ಪನ ಹತ್ತಿ. ಶ್ರಮವಹಿಸಿ ದುಡಿದಿಹನೆ, ಶ್ರಮವಹಿಸಿ ದುಡಿದಿವೆ. ಕಪ್ಪಿದ ಗುರು ರಾಕ್ಷಸನ ಎದೆ ಸೀಳುತ್ತದೆ. ಮಂದಮತಿಯ ಕೌರವರ ಸಂಧಿ ನಮಗೆ ಸಲ್ಲದು, ಸಂಧಿ ನಮಗೆ ಸಲ್ಲದು, ಸಂಧಿ ನಮಗೆ ಸಲ್ಲದು. ಅಡಿಗಡಿಗೂ ಅಡ್ಡಗಟ್ಟಿ ಕಾಣುತ್ತಿರುವ ಕುರುಸಂತತಿಯ ಕುತ್ತಗಳು ನಿಮ್ಮ ಚಿತ್ತಕ್ಕಿನ್ನು ಕಿಚ್ಚರತ್ತಿಸಿಲ್ವೆ? ವಿಷಪ್ರಾಶನ, ಅರಗಿನ ಮನೆ, ಭೀಕರ ಕಾಡಿನ ಮಾಸ, ಕೈಲಾಗದ ಏಡಿಗಳಂತೆ ತಲೆಮರೆಸಿ ಮುಗಿಸಿಕೊಂಡು ಬಂದ ಅಜ್ಞಾತವಾಸ, ಇವುಗಳನ್ನು ಒಮ್ಮೆಯಾದರೂ ಸ್ಮರಿಸಿಕೊಳ್ಳಿ. ಅವರಂತ ಚಲವಂತರೇ ಆದರೆ ರಣಾಂಗಣದಲ್ಲಿ ಹೋರಾಡಲಿ. ಕೋಟ್ಯಾಧೀತರಾಗಿ ಬಂದರೂ ಸರಿ, ಅವ ಕುರ್ರಕ್ತನು ಒಳೆಯಂತೆ ಹರಿಸಿಬಿಡುವನು. ಭಯಂಕರ ಸ್ವಘಾಮ ಯುದ್ಧದಲ್ಲಿ ಕುರ್ರಕ್ತ ಪಾರದೊಂದಿಗೆ ನನ್ನ ಪಂಥವನ್ನು ಈಡೇರಿಸಿಕೊಳ್ಳದಿದ್ದರೆ ಈ ಪ್ರಚಂಡ ಭೀಮನೇ ಅಲ್ಲ.
ಪರಮಾತ್ಮ, ಈಗೇನು ಮಾಡುವುದು? ಸಹೋದರರ ಇಚ್ಛೆಯಂತೆ ನಡೆಯಲಿ ಅಥವಾ ಈ ಭರತ ಭೂಮಾತೆಯನ್ನು ರಕ್ತದ ಮುಡುವಿನಲ್ಲೇ ಮುಳುಗಿಸಲಿ? ನನಗೊಂದು ತೋಚದಂತಾಗಿದೆ. ಬನ್ನಿ, ನಾವೆಲ್ಲರೂ ಶ್ರೀ ಕೃಷ್ಣ ಪರಮಾತ್ಮನನ್ನು ದಣಿಸೋಣ. ದೇವಾ ದೀನನ ಮೊರೆಲಾಲಿಸೋ, ಓ ದೇವಾ ದೀನನ ಮೊರೆಲಾಲಿಸೋ. ಸನ್ಮತಿದಾತ ಸುಜನ ಸುಪ್ರೀತ, ಸನ್ಮತಿದಾತ ಸುಜನ ಸುಪ್ರೀತ, ಭಾವಾತೀತ ಭಾರ್ಗವಿದಾತ, ಭಾವಾತೀತ ಭಾರ್ಗವಿದಾತ, ದೇವ ನೀ ದಯ ತೋರಿವಾ, ಮಾಧವ ದೇವ ನೀ ದಯ ತೋರಿವಾ. ಅನುದಿನ ನಿಮ್ಮ ಬಲಪಾದವನ ಕೃಷ್ಣ, ಕೃಷ್ಣ, ಅನುದಿನ ನಿಮ್ಮ ಗಣಪಾದವನ ಕನಸು ಮನದಲ್ಲಿ ಧ್ಯಾನಿತೆ ನಯ್ಯ, ಕನಸು ಮನದಲ್ಲಿ ಧ್ಯಾನಿತೆ ನಯ್ಯ. ದೇವ ದೀನನ ಮೊರೆಲಾಲಿಸೋ, ಓ ದೇವ ದೀನನ ಮೊರೆಲಾಲಿಸೋ. ದೇವಾ ದೇವಾ ಅಣ್ಣ ಅಣ್ಣ ಅಣ್ಣ, ಸಹೋದರಿ, ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ ನಮ್ಮ ಪ್ರಣಾಮಗಳನ್ನು ಸ್ವೀಕರಿಸು ದೇವ. ಧರ್ಮನಂದನ, ನನ್ನನ್ನೇ ಕೈ ಅಷ್ಟೊಂದು ಹೊಗಳುತ್ತಿರುವೆ. ಕರ್ತವ್ಯ ಪರಿಪಾಲನೆ ನನ್ನ ಮುಖ್ಯ ಉದ್ದೇಶವಲ್ಲ. ಅದಂತಿರಲಿ, ತಮಗೆ ಬರಬೇಕಾದ ರಾಜ್ಯದ ವಿಚಾರವಾಗಿ ಯಾವ ನಿರ್ಧಾರವನ್ನು ಕೈಗೊಂಡಿರಿ? ಪರಮಾತ್ಮ, ನಮ್ಮ ಮೊರೆಯಾಲಿಸಿ ನಮ್ಮ ಪಕ್ಷ ವಹಿಸಲು ಸಮ್ಮತಿಸಿದೆಯಾ? ನೀವು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದುದು ಪರಮಾತ್ಮ. ನನ್ನನ್ನೇಕೆ ಅಷ್ಟೊಂದು ಹೊಗಳುತ್ತಿರುವೆ? ಕರ್ತವ್ಯ ಪರಿಪಾಲನೆ ನನ್ನ ಮುಖ್ಯ ಉದ್ದೇಶವಲ್ಲವೇ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು ವಾಸುದೇವ? ಉಭಯಸ್ಥರು ಶಾಂತಿಯಿಂದ ಬಾಳುವುದು ಒಳ್ಳೆಯದಲ್ಲವೇ? ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಹಾಳಗೈವುದು ಅಸಮತವೆನ್ನಗೆ, ಸ್ವಾಮಿ ಕಾಳಗೈವುದು ಅಸಮತವೆನ್ನಗೆ, ಚಾಡಿಸಬೇಡೆನ್ನ ಬೇಡುವೆ ದೇವ. ಚಾಡಿಸಬೇಡೆನ್ನ ಬೇಡುವೆ ದೇವ, ಕದನವು ಬೇಡನಗೆ, ಓ ದೇವ ಕದನವು ಬೇಡ ಮಗೆ. ಶಾಂತಿಯಿಂದ
ಬೇಡ ಮಗೆ. ಪರಮಾತ್ಮ ಧರ್ಮನಂದನ, ಪರಮಾತ್ಮ ನನ್ನ ಬುದ್ಧಿಗೆ ನನ್ನಿಂದ ಪರಮಾತ್ಮ ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತಿಯಾದ ಭರತ ಭೂಮಾತೆಯನ್ನು ಶಿರದಲ್ಲಿ ಎಪ್ಪುಗಟ್ಟಿದ ರಕ್ತದ ಕಣಗಳನ್ನು ಅದ್ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ನೀನೇ ಹೇಳು ವಾಸುದೇವ. ನೀವು ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವಂತೆ ಮಾಡು ಮುಕುಂದ. ಸತ್ಪುರುಷರ ಹೃದಯ ಮಂದಿರ ದುಷ್ಟ ದುರಾಚಾರಗಳಿಂದ ಅಪವಿತ್ರವಾಗಬಾರದು ಎಂಬ ಪವಿತ್ರವಾದ ಬೋಧನೆ ಇದು. ಆದರೆ ಏನು ಮಾಡುವುದು? ಯುದ್ಧವು ನಡೆದದಲ್ಲದೆ ಬೇರೆ ವಿಧಿಯಿಲ್ಲ. ಧರ್ಮನಂದನ, ಪರಮಾತ್ಮ ನಿನ್ನ ಮನದ ಅಭಿಪ್ರಾಯವೇನು? ಧರ್ಮಸಮ್ಮತ. ಇದಕ್ಕೆ ನಿನ್ನ ಸಹೋದರರ ಅಭಿಮತ? ನಮ್ಮಗಳ ಅಭಿಮತವು ಅಗ್ರಜನೆಂಬ ಬೌದ್ಧ ಧರ್ಮದ ಕಟ್ಟು ಬೃಹದಾಕಾರ ಕೋಟೆಯಂತೆ ಬಿಂಬಿಸಿದೆ. ಅದನ್ನು ಚಾಲಿಸಿ ಮುಂದೊಗ್ಗೋಣವೆಂದರೆ ಮಾತೃವೆಂಬ ಪಾಶ ನಮ್ಮನ್ನು ಬಿಗಿಯಾಗಿ ಬಂಧಿಸಿದೆ. ಸುಡಬೇಕು ಈ ನಮ್ಮ ಅರ್ಜುನ, ಭೀಮಸೇನ, ನೀನು ಸಹ ಸಂಧಿಗೆ ಸಮಸ್ಯೆಯಂತೆ. ಇನ್ನು ಅರ್ಜುನ, ವಾಸುದೇವ, ಅಗ್ರಜನ ಮಾತನ್ನೇ ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲಿವೆ? ಹಾದಿಯಿಂದಲೂ ಅಪಮಾನ ಅನಿಷ್ಟಗಳೇ ನಮ್ಮ ಇಷ್ಟದೈವಗಳಾದವು. ಅದನ್ನು ಬೆರೆಸಿ ಮುನ್ನುಗ್ಗೋಣವೆಂದರೆ ಭ್ರಾತೃವೆಂಬ ದೇಹ ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೇ, ಸುಡಬೇಕು ನಮ್ಮ ಈ ಏಡಿ ಜನ್ಮವನ್ನು. ಅರ್ಜುನ, ನೀನು ಸಹ ಸಂಧಿಗೆ ಸಮಸ್ಯೆದಂತೆ. ಪರಾಕ್ರಮಿಗಳಾದ ಭೀಮ ಅರ್ಜುನರೇ ಸಂಧಿಗೆ ಸಮಸ್ಯೆದ ಮೇಲೆ ಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಮಾತನ್ನು ಅನುಮೋದಿಸದೇ ಇರಬರಿ. ತಂಗಿ ದೃಪದ ರಾಜನಂದಿನಿ, ಏಕಮ್ಮ ಕಿನ್ನಳಾಗಿ ನಿಂತಿರುವೆ. ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮಸಮ್ಮತ ತಾನೇ? ಅಣ್ಣ, ಸಹೋದರಿ, ಮಡದಿಗಾದ ಅಪಮಾನದ ಕಡೆಗೆ ಲೇಷವೂ ಗಮನ ಕೊಡದೆ ಬಾರಿ ಬಾರಿಗೂ ಸಂಧಿಗಾಗಿಯೇ ಪ್ರಯತ್ನಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮ ಸಮ್ಮತವೆಂತಲೂ ನ್ಯಾಯ ಸಮ್ಮತವೆಂತಲೂ ಹೇಗೆ ಹೇಳಲೆ ಅಣ್ಣ, ಹೇಗೆ ಹೇಳಲೆ? ಗುರು ದ್ರೋಣ ಭೀಷ್ಮರಿರಲು ನನ್ನ ಪತಿಗಳೇ ವರದಿರೋ. ಗುರು ದ್ರೋಣ ಭೀಷ್ಮರಿರಲು ನನ್ನ ಪತಿಗಳೇ ವರದಿರೋ. ಕರಕಟ್ಟಿಗೆ ಮೆರೆದು ತುರುವಿಗೆ ಕೈ ಚಾಚಿ ವಸ್ತ್ರಾಪಹರಣವಗೈದು. ಕರಕಟ್ಟಿಗೆ ಮೆರೆದು ತುರುವಿಗೆ ಕೈ ಚಾಚಿ ವಸ್ತ್ರಾಪಹರಣವಗೈದು. ಕೆತ್ತನೆಯ ಶಿಲೆಯಂದಿನ ಬೆತ್ತಲೆಯ ಮಾಡಲೆಣಿಸಿದರು. ಕೆತ್ತನೆಯ ಶಿಲೆಯಂದಿನ ಬೆತ್ತಲೆಯ ಮಾಡಲೆಣಿಸಿದರು. ನೆರೆದ ಸಭಾಂಗಣದಿ ಜನಾರ್ದನ ವೇಣುಲೀಲಾ ಪ್ರವೀಣ ಕೃಷ್ಣ. ಅಣ್ಣ, ಸಹೋದರಿ, ಹೀಗಿರುವಾಗ ನಾನೇನೆಂದು ಹೇಳಲಿ? ಧರ್ಮವೆಂದು ಹಗಲಿರುಳು ಹಮ್ಮಲಿಸುತ್ತ ಜೂಜಿನ ವ್ಯಾಮೋಹವು ತಲೆಗೇರಿ ಕಡೆಗೆ ಕೈ ಹಿಡಿದ ಧರ್ಮ ಪತ್ನಿಯನ್ನೇ ದ್ಯೋತದಲ್ಲಿ ಪಡುವಾಗೆಟ್ಟು ಸೋತ ಧರ್ಮಪ್ರಭು. ಇವರ ಅಭಿಪ್ರಾಯ ಧರ್ಮಸಮ್ಮತ ಹಾಗೂ ನ್ಯಾಯಸಮ್ಮತ. ಇವರು ನನ್ನ ಪತಿ. ಇನ್ನು ಭೀಮಸೇನ ಬಂಡಿ ಅನ್ನವನ್ನು ತಿನ್ನುತ್ತಿದ್ದ ಆ ಭಂಡ ಬಕನನ್ನೇ ಕೊಂದ ಮಹಾನ್ ದೋರ್ದಂಡ
ನಿಮಗೇಕೆ ಬೇಕು ಈ ಗದಾ ದಂಡ? ಇದನ್ನು ಬಿಸಿಟು ಕೈಯಲ್ಲಿ ಸೌಟನ್ನು ಹಿಡಿದುಕೊಳ್ಳಿ. ಸಾಕು ಮಾಡಿ. ಇನ್ನು ಅರ್ಜುನ, ಪಾರ್ಥ, ಫಲ್ಗುಣ, ಕಿರೀಟಿ, ಶ್ವೇತವಾಹನ, ಓಹೋ ದಶನಾಮಧಾರಿ, ಆ ಪರಶುವನನ್ನೇ ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಪಡೆದ ಪರಮ ವೀರ ಅಲ್ಲವೇ? ನಿಮಗೇಕೆ ಬೇಕು ಈ ಗಾಂಧೀವ? ಪಾಂಚಾಲಿ, ಇದನ್ನು ಬಿಸಿಡು ಕೈಗಳಿಗೆ ಬಳೆಗಳನ್ನು ತೊಟ್ಟುಕೊಳ್ಳಿ. ದೇವಿ, ಸಾಕು ಮಾಡಿ. ಸುಮ್ಮನೆ ಅಸ್ತ್ರವನ್ನಿಡಿದು ಯಾವ ಪ್ರಯೋಜನವೂ ಇಲ್ಲ. ನಿಮ್ಮಯ ಬಾಳೆತಗೆ ನಿಮ್ಮಯ ಬಾಳೆತಗೆ ನಿಮ್ಮಯ ಬಾಳೆತಗೆ ದುರುಳದ ಶಾಸನನು ಸೇರೆಯ ಸೆಳೆವಾಗ ದುರುಳದ ಶಾಸನನು ಸೇರೆಯ ಸೆಳೆವಾಗ ದುರುಳದ ಶಾಸನನು ಸೇರೆಯ ಸೆಳೆವಾಗ ದುರುಳದ ಶಾಸನನು ಸೇರೆಯ ಸೆಳೆವಾಗ ಮಾಡಿದ ಪಂಥವ ಮರೆತೀರೇನಿದು? ಪ್ರಾಣೇಶ್ವರ, ಸಾಕು ಮಾಡಿ. ಮಾಡಿದ ಪಂಥವ ಮರೆತೀರೇನಿದು? ಮಾಡಿದ ಪಂಥವ ಮರೆತೀರೇನಿದು? ಮಾಡಿದ ಪಂಥವ ಮರೆತೀರೇನಿದು? ಏಕೆ? ಏನಾಯಿತು? ಮಾಡಿದ ಪಂಥವು ಏನಾಯಿತು? ನಿಮ್ಮಯ ಬಾಳೆತಗೆ ನಿಮ್ಮಯ ಬಾಳೆತಗೆ ಕರ್ಣನ ಶಿರವ ಧರೆಗೆಡಹುವೆ ಎಂದು ಅಲ್ಲವೇ? ದೇವಿ, ಕರ್ಣನ ಶಿರವ ಧರೆಗೆಡಹುವೆ ಎಂದು ಕರ್ಣನ ಶಿರವ ಧರೆಗೆಡಹುವೆ ಎಂದು ಪ್ರಾಣೇಶ್ವರ ಕರ್ಣನ ಶಿರವ ಧರೆಗೆಡಹುವೆ ಎಂದು ಕರ್ಣನ ಶಿರವ ಧರೆಗೆಡಹುವೆ ಎಂದು ಕರ್ಣನ ಶಿರವ ಧರೆಗೆಡಹುವೆ ಎಂದು ಮಾಡಿದ ಪಂಥವ ಮರೆತೀರೇನಿದು? ಮಾಡಿದ ಪಂಥವ ಮರೆತೀರೇನಿದು? ಮಾಡಿದ ಪಂಥವ ಮರೆತೀರೇನಿದು? ಪ್ರಾಣೇಶ್ವರ, ದೇವಿ, ಏಕೆ? ಏನಾಯಿತು? ಮಾಡಿದ ಪಂಥವು ಏನಾಯಿತು? ನಿಮ್ಮಯ ಬಾಳೆತಗೆ ನಿಮ್ಮಯ ಬಾಳೆತಗೆ ನಿಮ್ಮಯ ಬಾಳೆತಗೆ ನಿಮ್ಮಯ ಬಾಳೆತಗೆ ನಿಮ್ಮಯ ಬಾಳೆತಗೆ ಸಾಕು ಮಾಡಿ. ಅಣ್ಣ, ಸಹೋದರಿ, ಅಣ್ಣ, ಇವರಾರೋ ನನ್ನ ಪತಿಗಳಲ್ಲ. ಇವರೆಲ್ಲ ನನ್ನ ಪಾಲಿನ ಮೃತ್ಯು ಸ್ವರೂಪರುಗಳು. ಅಣ್ಣ, ನಿಮ್ಮ ಬೆಂಬಲ ಹೊಂದಿದ್ದರೆ ಸಾಕಣ್ಣ. ನನ್ನ ಪ್ರತಿಜ್ಞೆ ನೆರವೇರಬೇಕಾದರೆ ನಾನೇ ರಣದುರ್ಗೆಯಾಗಿ ರಣರಂಗವನ್ನು ಪ್ರವೇಶಿಸಿ ನನ್ನ ಶತ್ರುಗಳನ್ನೆಲ್ಲ ನಾನೇ ನಾಶ ಮಾಡಿಬಿಡುವೆನು. ಇಲ್ಲವಾದರೆ ಅಗ್ನಿಪುತ್ರಿ ಆದ ನಾನು ಅಗ್ನಿಯಲ್ಲೇ ಬೆಂದು ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು ಅಣ್ಣ. ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು ಅಣ್ಣ. ಈಗ ಚೆನ್ನಾಯಿತು. ಸಹಜ ಇವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಮತ್ತೊಂದು ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆ ಅಭಿಪ್ರಾಯ ಬೇರೆ ಆಯ್ತಲ್ಲ ಎಂದು ಕೇಳಿದನಷ್ಟೇ. ಇವಳು ಹೇಳಿದ್ದನ್ನು ನೀನು ಕೇಳಿದಲ್ಲ ಬಿಡು. ಏಕೆ ನೀನು ಕೇಳಲಿಲ್ಲವೇ?
ಕೇಳಿ ಅದರಿಂದಾಗುವ ಪ್ರಯೋಜನವಾದರೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದು ತಿಳಿಯದೆಯ್ಯ. ಒಟ್ಟಿನಲ್ಲಿ ಸತ್ಯ ಅರ್ಥಲಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮೆಲ್ಲರ ಕರ್ತವ್ಯ ಅಲ್ಲವೇ? ಏಕೆ ಇನ್ನುಳಿದ 4 ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಭೀಮಸೇನಿಗೂ ಯಾವುದೇ ಸಂಬಂಧವಿಲ್ಲ. ಅಪ್ಪ, ಬಂಡದು ಶಾಸನ ಗುಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿರುಮುಡಿಯ ಕಟಿಸುವೆನೆನುತನಂ ಜನಗದ ದಂಡದಿ ದುರ್ಯೋಧನ ತೊಡೆಯ ಪುಡಿಗಟ್ಟುವೆನೆನುತಂ ನುಡಿದೆಯೋ ನೀನಂದು ಗಂಡುಗಲಿ ಡಂಬದ ನುಡಿಯ ಭಾವ ನುಡಿದು ಮರೆತೆಯೋ ಮರೆತು ನಿದ್ರೆಯೊಳಿಗೆಯೋ ವಿಡಂಬ ಮನೋಹರ ಕಣ್ಣೀರ ಕರೆಯುವುದಲ್ಲವೇ? ನಿನ್ನ ಕಣ್ಣೀರ ಬದಲಾಗಿ ಅಜೇರ ಕಣ್ಣುಗಳಲ್ಲಿ ಶತಶಾಸ್ತ್ರ ಕಣ್ಣುಗಳ ಕಾಲಕ್ಕೆ ಕುರು ಸಮುದ್ರವ ಹೇಳುತ್ತವೆ ದುಶ್ಶಾಸನ ದುರ್ಯೋಧನ ದುಷ್ಟ ಕೀಟಗಳ ಪಡದಿರುವತೆಯ ಕಟ್ಟಿಸುವ ದುರ್ಯೋಧನನ ಬಗೆದು ದುಶ್ಶಾಸನ ಒಡಲ ಕಟ್ಟಿಸುವ ನಿನ್ನ ಬಿರುಮುಡಿಯ ಪಡದಿರುವತೆಯ ನರಕ ಬರ್ದನ ಕೇಳನ್ನ ಬಿಮತ ಕಾರ್ಮೋಡ ಗುಡುಗಿ ಗುಡುಗಿ ನಡೆದಲಿ ಈ ಭೂಮಿ ನಡಗಿ ನಡಗಿ ನಿಡುಗಲಿ ಹುಟ್ಟಿದ ಮಾರ್ಗರಿಯಲೇ ಕಾರ್ಮೋಡ ಗುಡುಗಿ ಗುಡುಗಿ ನಡೆದಲಿ ಈ ಭೂಮಿ ನಡಗಿ ನಡಗಿ ಹುಟ್ಟಿದ ಮಾರ್ಗರಿಯಲೇ ಕುಲವರ ಸಿರವೋ ಕಡಿಯದ ಬಿಡಲು ಕುಲವರ ಸಿರವೋ ಕಡಿಯದ ತಲದಿ ಹಂಗದಲ್ಲಿ ಮಳಗಿ ಪರಿಸರವ ತಲದಿ ಹಂಗದಲ್ಲಿ ಮಳಗಿ ಕುಲುಕುಲವ ಕಡಿದಿರುವೆ ಕುಲುಕುಲವ ಕಡಿದಿರುವೆ ದೊಡ್ಡ ಕೌರವರ ಪರಿಪರಿಸಿದೆ ದೊಡ್ಡ ಕೌರವರ ಪರಿಪರಿಸಿದೆ ಕಾರ್ಮೋಡ ಗುಡುಗಿ ಗುಡುಗಿ ನಡೆ ಈ ಭೂಮಿ ನಡಗಿ ನಡಗಿ ಹುಟ್ಟಿದ ರಪದಲ್ಲಿ ಸಪ್ತ ಸಾಗರಗಳೇ ಮಾರ್ಗರಿಯಲೇ ವಾಸುದೇವ ಈ ಸಂದನ್ನು ನಿರಾಕರಿಸಿಬಿಡವು. ಭೀಮಸೇನ, ಹೌದು ಜನಾರ್ದನ, ವಿಷಸರ್ಪಕ್ಕೆ ಹಾಲು ಉಣಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾಯಿತೆ. ಮರತೆಯ ಜನಾರ್ದನ, ಹಿಂದೆ ನಮಗೆ ಅನೇಕ ಕಷ್ಟ ಕೇಶ ಉಂಟು ಮಾಡಿದ ಆ ಪಾಷಂಡೊಡನೆ ಸಂಧಿಯ ಪ್ರಸ್ತಾಪವೇ ಕೇಳು ವಾಸುದೇವ. ಫಲಾಕ್ಷಣಂ ಮೆಚ್ಚಿಸಿ ಪಡೆದನೆ ನಾವು ಪಾಶುಪಶಾಸ್ತ್ರವಂ ಫಲಾಕ್ಷಣಂ ಮೆಚ್ಚಿಸಿ ಪಡೆದನೆ ನಾವು ಪಾಶುಪಶಾಸ್ತ್ರವಂ ವಿಧ ವಿಧಾಸ್ತ್ರ ಪ್ರಯೋಗದಿ ಗಳಿಸಿದೆ ನಾಂ ವಿಜಯನೆಂಬ ಬೆಸರ ಹರಿಗಳಾತಗೈಯಲ್ ಅಮಿತೋತ್ಸಾಹದಿಂದಿಹ ಕೃಷ್ಣ ಹರಿಗಳಾತಗೈಯಲ್ ಅಮಿತೋತ್ಸಾಹದಿಂದಿಯ ಅನುಜನಿಗೀ ಪರಿನಯಿಪುದು ತರವೆ ಧರ್ಮಜಗೆ ಕೃಷ್ಣ. ಒಟ್ಟಿನಲ್ಲಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಹಾಚಂದ್ರಾಕಾರವಾಗಿ ಬೆಳಗಬೇಕಾದರೆ ಸಂಧಿಯನ್ನು ನಿರಾಕರಿಸಲೇಬೇಕು, ಯುದ್ಧವು ಹಿಡಿದು ತೀರಲೇಬೇಕು. ಅರ್ಜುನ ಅರ್ಜುನ ಧರ್ಮನಂದನ, ಪರಮಾತ್ಮ, ನಿನ್ನ ಸಹೋದರರು ಬಹಿರಂಗದಲ್ಲಿ ಸಂಧಿಗೆ ಒಪ್ಪಿಕೊಂಡರೆ ಹೊರತು ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆಯು ದಗದಗನೆ ಎತ್ತಿ ಉರಿಯಲ್ಲ ಅನಿಸಿರುವುದು. ಅದನ್ನು ದಮನ ಮಾಡಿಕೊಳ್ಳಲು ಶಕ್ತಿ ಇಲ್ಲದೆ ತವಕ ಪಡುತ್ತಿರುವರು. ಇಂಥ ಸಂದಿಗ್ಧ ಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡೆ? ಪರಮಾತ್ಮ, ಭಕ್ತಾಪರಾಧೀನ ಬೇಡುವೆ ನಿಮ್ಮನ್ನು ಕೈ ಭಕ್ತಾಪರಾಧೀನ ಬೇಡುವೆ ನಿಮ್ಮನ್ನು ಕೈ ಬಿಡದೆ ನಮ್ಮನ್ನು ಸಲಹಯ್ಯ ದೇವಾ.
ಸಲಹಯ್ಯ ದೇವಾ ದೇವಾ ಕೊಡಲಿ ಕೊಡಲಿ ಕೊಡಲಿಲ್ಲ ರಾಜ್ಯವನ್ನು ಕೊಡಲಿಲ್ಲ ಭೂಮಿಯನ್ನು ಕೊಡಲಿಲ್ಲ ರಾಜ್ಯವನ್ನು ಕೊಡಲಿಲ್ಲ ಭೂಮಿಯನ್ನು ಕಡುಕಾಷ್ಟ ಪಡುತ್ತಿಹೆವೋ ಕಡುಕಾಷ್ಟ ಪಡುತ್ತಿಹೆವೋ ಕಡೆ ಹಾಯಿಸೋ ದೇವಾ ಕಡುಕಾಷ್ಟ ಪಡುತ್ತಿಹೆವೋ ಕಡೆ ಹಾಯಿಸೋ ದೇವ ಭಕ್ತಾಪರಾಧೀನ ಬಿಡುವೆ ನಿಮ್ಮನ್ನು ಕೈ ಬಿಡದೆ ನಮ್ಮನ್ನು ಸಲಹಯ್ಯ ದೇವಾ ದೇವಾ ಪರಮಾತ್ಮ ನನ್ನ ಬುದ್ಧಿಗೆ ಮಂಕು ಕವಿದಿದೆ. ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀನು. ನಾನೆಂದಿಗೂ ಯುದ್ಧವನ್ನು ಅಪೇಕ್ಷಿಸಿದವನಲ್ಲ. ಇನ್ನು ಮುಂದೆ ನಿನ್ನ ಇಚ್ಛೆಯಂತೆ ಮಾಡು ಮುಕುಂದ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆಯು ಹತ್ತಿ ಉರಿಯಲೇಬೇಕು. ತಂಗಿ ದೃಪದರಾಜ ನಂದಿನಿ ಕಣ್ಣೀರಿನ ಕಾಲುವೆಯು ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದಲೂ ಸರ್ವರಿಗೂ ಕ್ಷೇಮ. ಈ ಸಂಧಾನಕ್ಕಾಗಿಯೇ ನಾಳಿನ ಕುರುಸಭೆ. ಹಾಗೆ ಆಗಲಿ ಪರಮಾತ್ಮ. ಅಣ್ಣ, ಸಹೋದರಿ, ಧರ್ಮ ಪ್ರಭುವಿನ ಮಾತಿಗೆ ಕಟ್ಟು ಬಿದ್ದು ಸಂಧಿ ಮಾಡಿಕೊಂಡು ಬರಲು ಹೊರಟಿರುವೆಯ? ಎಷ್ಟೇ ಆದರೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟಿಸುವ ಭಾರವು ನಿಮ್ಮದಲ್ಲವೇ ಅಣ್ಣ? ಆಗಲಿ ಸಹೋದರಿ. ಸಂತಪಿಸುವೆ ಏಕೆ ಸೋದರಿ, ಚಿಂತೆಯಂತಿಹುದು ಸಂತೈಸಲು ನಾನಿರುವೆ. ಸಂತಪಿಸುವೆ ಏಕೆ ಸೋದರಿ, ಗುರು ರಾಜ ಸಭೆಯಲ್ಲಿ ಗುರುಳದು ಶಾಸನ. ಗುರು ರಾಜ ಸಭೆಯಲ್ಲಿ ಗುರುಳದು ಶಾಸನ. ಸೀರೆಯ ಸೆಲೆಯೇ ಮರೆಯಿಡಲ ತಂಗಿ, ಸೀರೆಯ ಸೆಲೆಯೇ ಮರೆಯಿಡಲ ತಂಗಿ. ಹರೆಯ ಕೃಷ್ಣ 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 ಎಂದು ಹರೆಯ ಕೃಷ್ಣ 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 ಎಂದು ಅರಿತ ಕ್ಷಣದಲ್ಲಿ ವರದನಾಗಿ ಬಂದು ಸಲಹಲಿಲ್ಲವೇ ತಂಗಿ. ವರದನಾಗಿ ಬಂದು ಸಲಹಲಿಲ್ಲವೇ ತಂಗಿ. ಸಂತಪಿಸುವೆ ಏಕೆ ಸೋದರಿ, ಚಿಂತೆಯಂತಿಹುದು ಸಂತೈಸಲು ನಾನು. ಸಂತಪಿಸುವೆ ಏಕೆ, ಸಂತಪಿಸುವೆ ಏಕೆ, ಸಂತಪಿಸುವೆ ಏಕೆ ಸೋದರಿ. ಸಹೋದರಿ, ಅಣ್ಣ, ಸರ್ವ ಪ್ರಕಾರದಿಂದಲೂ ಆ ದುರ್ಯೋಧನನ್ನು ಕೆರಳಿಸಿ ಯುದ್ಧವನ್ನೇ ಸಂಘಟಿಸಿಕೊಂಡು ಬರುವನು. ಅಣ್ಣ, ಭೀಮಾರ್ಜುನನ್ನು ಕೆರಳಿಸುವಾರ ನಿನ್ನದು ಸಹೋದರಿ. ಹಾಗೆ ಆಗಲಿ ಅಣ್ಣ.